ಏನು ಬೈಸಪ್ಸ್ ಹಿಂದೆ ಏನು ದೊಡ್ಡ ಸೀಕ್ರೆಟ್ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ಓಕೆ, ಗಿಮಿಕ್ ಅದನ್ನೇ ಮಾಡ್ತೀನಿ. ಅದ್ರಲ್ಲಿ ಹುಡುಗಿ ಹಿಂದೆ ಹೋದ್ರೆ ಸ್ಕ್ರಿಪ್ಟ್ ಹಂಗಿತ್ತು, ಇದ್ರಲ್ಲಿ ಗನ್ ಹಿಂದೆ ಹೋಗ್ತಾ ಇದ್ದೀನಿ, ತಿರ್ಗಾ ಸ್ಕ್ರಿಪ್ಟ್ ಹಂಗಿದೆ ಬ್ರೋ. ಮಾರ್ಟಿನ್ ಟ್ರೈಲರಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿದಿರಲ್ಲ, ನನಗೋಸ್ಕರ ಇನ್ನೊಂದು ಸರಿ ಹೇಳಿ. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ವೀಕೆಂಡ್ ಬಂದರೆ ಅಭಿಮಾನಿಗಳಿಗೆ ಟೈಮ್ ಕೊಡೋ ಇವರು ಆಂಜನೇಯ, ಇವ್ರ ಮನೆ ದೇವರು. ಇವ್ರ ಅಂಕಲ್ ಅರ್ಜುನ್ ಸರ್ಜಾ ಮಾರ್ಟಿನ್ ಆಗಿ ನಮ್ಮ ಜೊತೆಗಿದ್ದಾರೆ ಧ್ರುವ ಸರ್ಜಾ. ಸೊ ಧ್ರುವ ಸರ್ಜಾ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸರ್ ಹೇಳಿದ್ದು ಇಷ್ಟೊತ್ತರೆಗೂ ಚೆನ್ನಾಗಿತ್ತು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಮೊದಲನೇದಾಗಿ ಮಾರ್ಟಿನ್ ಅಂತ ಬಂದರೆ ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾವು ನಿನ್ನೆ ರಾತ್ರಿ ಒಂದು ಲೈಕ್ ಕ್ಯಾಂಪೇನ್ ಮಾಡಿದ್ವಿ. ಏನಂದರೆ ಮಾರ್ಟಿನ್ ಇಂಟರ್ವ್ಯೂಗೆ ನಾನು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಧ್ರುವ ಸರ್ಜಾ ಅವ್ರಿಗೆ ಅಭಿಮಾನಿಗಳಾಗಿ ನೀವೇನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಿ, ನಾನು ಅವ್ರಿಗೆ ಡೈರೆಕ್ಟಾಗಿ ನಿಮ್ಮ ವಿಡಿಯೋನ ತೋರಿಸ್ಬಿಟ್ಟು ಕ್ವಶನ್ಸ್ ಕೇಳ್ತೀನಿ, ನಾನೇನು ಕೇಳಲ್ಲ ಅಂತ ಹೇಳಿದೆ. ಸೊ ನನಗೆ ಆಲ್ಮೋಸ್ಟ್ ಆಲು 80 ವಿಡಿಯೋಗಳು ಬಂದಿತ್ತು. ಅದರಲ್ಲಿ ನಾನು ಒಂದು 8 ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅವರಿಂದನೇ, ನಿಮ್ಮ ಅಭಿಮಾನಿಗಳಿಂದ. ಸೊ ಇದು ಯಾವ ಯೂಟ್ಯೂಬ್ ಚಾನಲ್ನಲ್ಲೂ ಆಗಿಲ್ಲ ಸರ್, ಇದೇ ಮೊದಲ ಬಾರಿ ಆಗ್ತಿರೋದು. ಸೊ ನಮ್ಮಲ್ಲೇ ಮೊದಲು. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್. ಸೊ ಮೊದಲನೇ ವಿಡಿಯೋ, ಇವರು ಯೋಧ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎಲ್ಲೇ ಇರು ಹೇಗಿರು ಎಂದಿದ್ದು ನೀ ಕನ್ನಡವಾಗಿರು ಅಂತ ಹೇಳ್ತಾ. ಹಾಯ್ ಧ್ರುವ ಸರ್, ನನ್ನ ಹೆಸರು ಶರಣು ಅಂತ. ನಾನು ಕೂಡ ಒಬ್ಬ ಯೋಧ. ನಾನಿವಾಗ ರಾಜಸ್ಥಾನ್ ಜೋಧ್ಪುರ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಮಾರ್ಟಿನ್ ಚಿತ್ರದ ಟ್ರೈಲರ್ ನೋಡಿದೆ, ತುಂಬ ಇಷ್ಟ ಆಯಿತು. ಮತ್ತು ನಿಮ್ಮನ್ನು ಲೈವ್ ಆಗಿ ನೋಡಬೇಕು ಅನ್ನೋ ಭಾಳ ಆಸೆ ಇದೆ. ನಿಮ್ಮ ಫಿಲಮ್ ಚೆನ್ನಾಗಿ 100 ದಿನ ಇನ್ನೂ ಹೆಚ್ಚು ದಿನ ಓಡಲಿ ಅಂತ ಕೇಳ್ಕೊತ, ನನ್ನ ಪ್ರಶ್ನೆ ಬಂದು ನಿಮಗೆ ಯೋಧರ ಬಗ್ಗೆ ಇರುವ ಅಭಿಪ್ರಾಯ ಏನಂತ ಸ್ವಲ್ಪ ತಿಳಿಸ್ಕೊಡಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎಸ್, ಇವ್ರ ಹೆಸರು ಶರಣು ಅಂತ ಸರ್. ಶರಣು. ಎಸ್, ಶರಣು ಅವ್ರಿಗೆ ಹಾಯ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಸ್ವೀಟ್ ಆಫ್ ಎಮ್. ನಮಗೆ ಗ್ರೀಟ್ ಮಾಡಿ ಆ್ಯಂಡ್ ಅಷ್ಟು ಬ್ಯುಸಿಯಾಗಿದ್ರು ಅವ್ರು ನಮಗೆ ಟೈಮ್ ಕೊಟ್ಟು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವರ ಪ್ರಶ್ನೆ ಬಂದು ನನ್ನ ಒಪಿನಿಯನ್ ಸೋಲ್ಜರ್ಸ್ ಮೇಲೆ. ದೇ ಆರ್ ರಿಯಲ್ ವಾರಿಯರ್ಸ್. ನಿಜ. ಆ್ಯಂಡ್ ಇಂಡಿಯಾ ಬಗ್ಗೆ ಎಲ್ರಿಗೂ ಪ್ರೀತಿ ಇರ್ಬೋದು, ಆದರೆ ಪ್ರಾಣ ಕೊಡೋರು ಯೋಧರೆ ಅಲ್ವಾ. ಸೊ ವಿ ಸಲ್ಯೂಟ್ ದೆಮ್, ವಿ ಲವ್ ದೆಮ್. ಎಲ್ಲದಕ್ಕಿಂತ ಜಾಸ್ತಿ ವಿ ರೆಸ್ಪೆಕ್ಟ್ ದೆಮ್. ಓಕೆ, ನಾನು ಮುಂದಿನ ವಿಡಿಯೋಗೆ ಹೋಗ್ತೀನಿ. ಸೊ ನನ್ನ ಹೆಸರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ವಿಜಯನಗರ ಡಿಸ್ಟಿಕ್ಕಿಂದ. ಮೊದಲನೇದಾಗಿ ಧ್ರುವ ಸರ್ಜಾ ಅಣ್ಣವರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಿಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ನೀವು ಮಾರ್ಟಿನ್ ಚಿತ್ರದ ಪ್ರಮೋಷನ್ಗಾಗಿ ನಮ್ಮ ಹೊಸಪೇಟೆ ಹತ್ರ ಇರೋ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಗೆ ನಿಮ್ಮ ಬಾಸ್ ಆಂಜನೇಯನ ಜನ್ಮಸ್ಥಳಕ್ಕೆ ಭೇಟಿ ನೀಡಬೇಕಂತ ನಮ್ಮದೊಂದು ಸಣ್ಣ ಕೋರಿಕೆ. ಎಸ್, ಸೋಮಶೇಖರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಈ ಪ್ರಶ್ನೆ ಕೇಳಿದ್ದಕ್ಕೆ. ಆ್ಯಂಡ್ ಆಲ್ಸೋ ಸಜೆಸ್ಟ್ ಮಾಡಿದ್ರೆ ನಮ್ಮ ಬಾಸ್ ಹುಟ್ಟಿದ್ದು ಊರಿಗೆ ಬನ್ನಿ ಅಂತ. ಡೆಫಿನೆಟ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲೋಗೋದಕ್ಕೂ ನನಗಿಷ್ಟ. ನಾನು ಇದನ್ನು ಯಾವಾಗಲೂ ಓಪನಾಗಿ ಹೇಳ್ತಾ ಇರ್ತೀನಿ. ನನಗೆ ಕೈ ಹಿಡ್ದಿದ್ದು ಫಸ್ಟ್ ಮೂವಿಯಿಂದ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಬಂದಿದೆ. ನನಗೆ 75 ಡೇಸ್ ಆದಮೇಲೆ ಸಿಟಿ ಸೈಡಲ್ಲಿ ಎಷ್ಟಿದೆ ಕಲೆಕ್ಷನ್ ಅಂತ ಹೇಳಿದಾಗ 50-60% ಅಂತ ಹೇಳಿದಾಗ ಅಯ್ಯೋ 50-60 ಆಗೋಯ್ತಲ್ಲ ಅದು 75 ಡೇಸ್, ವಿಚ್ ಇಸ್ ಗುಡ್. ಬಟ್ ಆಲ್ಸೋ ಹೌದಾ ಅಂತ ಅನಿಸುತ್ತೆ. ಬಟ್ ನನಗೆ ತಿರ್ಗಿ ಬೂಸ್ಟ್ ಕೊಡೋದು ಉತ್ತರ ಕರ್ನಾಟಕ ಮಂದಿ. ಎಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಂಗಿದೆ ಅಂದರೆ ಹೌಸ್ಫುಲ್ ಅಂತಾರೆ. ಸೊ ನಿಜವಾಗ್ಲೂ ನನಗೆ ಇಲ್ಲಿವರೆಗೂ ಕೈ ಹಿಡಿದು ಬೆಳೆಸಿರೋದು ಅಂದರೆ ಉತ್ತರ ಕರ್ನಾಟಕ ಮಂದಿ. ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆ್ಯಂಡ್ ಐ ಆಮ್ ಪ್ರೌಡ್ ಫಾರ್ ದ್ಯಾಟ್. ಯಾಕೆಂದರೆ ಐ ಲವ್ ದೆಮ್. ಅಂಜನಾದ್ರಿಗೆ ಮೀಟ್ ಮಾಡಿ 100% ಬರ್ತೀನಿ, 100%. ಯಾ,
ನಮಸ್ಕಾರ, ನನ್ನ ಹೆಸರು ಕುಮಾರ್ ಛತ್ರಗಾರ್ ಅಂತ, ವೃತ್ತಿಯಲ್ಲಿ ವಕೀಲನಿದ್ದೇನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದು ಯೂಟ್ಯೂಬ್ಸ್ದಲ್ಲಿ ಕ್ಲಿಪ್ಸ್ ನೋಡ್ತಿರ್ತೀನಿ. ತಾವು ಎಷ್ಟೋ ಅಭಿಮಾನಿಗಳದ್ದು ಹಾಡು ಕೇಳ್ತಿರ್ತೀರಿ ಮತ್ತು ಅವ್ರ ಜೊತೆ ನೀವು ಇಂಟ್ರ್ಯಾಕ್ಷನ್ ಮಾಡ್ತಿರ್ತೀರಿ. ಭಾಳ ಪೇಷನ್ಸ್ಲಿಂತ ಇಂಟ್ರ್ಯಾಕ್ಷನ್ ಮಾಡ್ತಿರ್ತೀರಿ. ಈ ಪೇಷನ್ಸ್ ತಮ್ಗೆ ಎಲ್ಲಿಂದ ಬಂತಂತ ನಂಗೆ ಸ್ವಲ್ಪ ತಿಳಿಸಿ. ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶನ್. ಏನು ಅಂದರೆ ಪೇಷನ್ಸ್ ನನಗೆ ಎಲ್ಲಿಂದ ಬಂತು ಅಂದರೆ ನಾನು ನನ್ನ VIPಸಿಂದನೇ ಪೇಷನ್ಸ್ ಕಲ್ತಿರೋದು. ಏಕೆ ಅಂದರೆ ಬರೀ ಪೇಷನ್ಸ್ ಅಲ್ಲ, ಅವರಲ್ಲಿ ಕಲಿಯೋದು ತುಂಬಾ ಇದೆ. ಬರೀ ನನ್ನನ್ನು ಮಾತ್ರ ತುಂಬ ಪೇಷನ್ಸ್ ಇದೆ ಅನ್ನೋದಕ್ಕೆ ನಾನು ಕಾಣಿಸ್ದೇ ಇರೋ ವಿಷಯಗಳು ತುಂಬ ಹೇಳ್ತೀನಿ. ನನ್ನನ್ನು ಮೀಟ್ ಮಾಡಬೇಕು ಅಂತ ಪ್ರತಿ ಭಾನುವಾರ ಫಾರ್ ಎಕ್ಸಾಂಪಲ್ ಹುಬ್ಳಿಯಿಂದ ಬರ್ತಾರೆ, ದಾವಣಗೆರೆ, ಧಾರವಾಡ, ರಾಯಚೂರಿಂದೆಲ್ಲ ಬರ್ತಾರೆ ಅಂದರೆ 10 ಗಂಟೆಗೆ ನಾನು ಮೀಟ್ ಮಾಡ್ತೀನಿ ಅಂದರೆ ಅವರು ಎಷ್ಟು ಆರ್ಗನೈಸ್ಡಾಗಿ ಹಿಂದಿನ ದಿವಸ ಬೇಗ ಮಲಗಿದ್ರೇ ಇವತ್ತು ಬೇಗ ಎದ್ದು ಅವರು ಹೊರಡೋಕ್ಕಾಗೋದು. ಅವರು ದುಡಿಯೋ ದುಡ್ಡಲ್ಲಿ ಅದನ್ನು ಕೂಡಿಕ್ಕಿ ಆ ದುಡ್ಡನ್ನ ಖರ್ಚು ಮಾಡಿಕೊಂಡು ಬಂದು ನನ್ನನ್ನು ಮೀಟ್ ಮಾಡ್ತಾರೆ. ಅದು ವಿತಿನ್ 10 o'clock ಬರ್ತಾರೆ ಅಂದರೆ ದೇ ಆರ್ ಆರ್ಗನೈಸ್ಡ್. ಅದನ್ನು ಕಲಿಬೋದು. ಅಷ್ಟು ಬೇಗ ಬಂದು ಆ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲೆಲ್ಲೋ ನಿಂತ್ಕೊಂಡು ಇವ್ರದ್ದು ಡೈಲಾಗ್ಸು ಮತ್ತು ಹಾಡು ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬಂದು ಒಂದು ಫೋಟೋ ಕ್ಲಿಕ್ ಮಾಡಿ ಹೋಗ್ತಾರೆ ಅಂದರೆ ಪೇಷನ್ಸ್ ನನಗಲ್ಲ, ಅವ್ರಿಗೆ ಇರೋದು. ಸೊ ಅವರಿಂದ ಆ ಪೇಷನ್ಸ್ ಬಂತು. ಮತ್ತು ಬಂದು ನನ್ನ ಮುಂದೆ ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಥವಾ ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದು, ಮತ್ತು ಹಾಡು ಬರ್ಕೊಂಡು ಬಂದು ಕಾನ್ಫಿಡೆಂಟಾಗಿ ಹಾಡೋದ್ರಿಂದ ನಾನು ಅವರಿಂದ ಏನು ಕಲಿತೀನಿ ಅಂದರೆ ಕಾನ್ಫಿಡೆನ್ಸ್ ಕಲಿತೀನಿ. ಸೊ ಅವರಿಂದ ನಾನು ಕಲಿಯೋದು ತುಂಬ ಇದೆ. ಎಲ್ಲ ಕಡೆ ನನಗೆ ಪೇಷನ್ಸ್ ಅಂತ ಇದ್ದರೆ ನನ್ನ VIPಸೇ ಇಂದ ಕಲಿಯೋದು ತುಂಬ ಇದೆ, ಅವರಿಂದನೇ ಕಲ್ತಿರೋದು. ತುಂಬ ಅದ್ಭುತವಾಗಿ ಹೇಳಿದ್ರೆ, ನಿಜವಾಗ್ಲೂ ಇಷ್ಟ ಆಯಿತು. ಅಗಸ್ತ್ಯ ಅನೂಪ್ ವಿಜಯ್ ಕುಮಾರ್. ನಾನು ಆರ್ಟಿಸ್ಟು ಸರ್, ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆ್ಯಂಡ್ ನನ್ನೇ ಅಂತ ಒಂದು ಸ್ಮಾಲ್ ಇನ್ಸ್ಟಿಟ್ಯೂಷನ್ ಇದೆ, ಆ್ಯಕ್ಟಿಂಗ್ ವರ್ಕ್ಶಾಪ್, ಅಗಸ್ತ್ಯ ಆ್ಯಕ್ಟಿಂಗ್ ವರ್ಕ್ಶಾಪ್ ಅಂತ. ಸೊ ನನ್ನ ಪ್ರಶ್ನೆ ನಿಮಗೇನಪ್ಪ ಅಂತಂದರೆ, ನಮ್ಮ ಅಪ್ಪ ಅಮ್ಮ ಬಂದು ಅರ್ಜುನ್ ಸರ್ಜಾ ಸರ್ ಅವರು ಬಿಗ್ಗೆಸ್ಟ್ ಫ್ಯಾನ್ಸ್. ಸೊ ಬಹಳ ಇಷ್ಟ. ಸೊ ನಿಮ್ಮದು ಅರ್ಜುನ್ ಸರ್ಜಾ ಸರ್ದು ಮತ್ತು ನಿಮ್ಮದು ಕಾಂಬಿನೇಷನ್ ಯಾವಾಗ ಬರ್ಬೋದು ಅಂತ ನನ್ನೊಂದು ಸಣ್ಣ ಪ್ರಶ್ನೆ. ಅದಾದ ಮತ್ತೆ ಈ ಅದ್ದೂರಿ ಚಿತ್ರದಲ್ಲಿ ಇರೋ ಧ್ರುವ ಸರ್ಜಕ್ಕೂ ಅಥವಾ ಮಾರ್ಟಿನ್ ಚಿತ್ರದಲ್ಲಿ ಇರೋ ಧ್ರುವ ಸರ್ಜಕ್ಕೂ ಏನು ಡಿಫ್ರೆನ್ಸ್? ಅದ್ದೂರಿಯಲ್ಲಿ ನೋಡಿದ್ರೆ ಮುದ್ದಾಗಿ ಒಬ್ಬರು ಹುಡುಗಿ ಹಿಂದೆ ಹೋಗ್ತೀರಾ, ಲವ್ ಅಂತ ಹೋಗ್ತೀರಾ. ಬಟ್ ಮಾರ್ಟಿನ್ ಚಿತ್ರದಲ್ಲಿ ಬಂದರೆ ಒಂದು ಗನ್ಸ್, ಆರ್ಮಿ ಅಂತ ಅಲ್ಲಿಗೆ ಹೋಗುತ್ತೆ. ಏನು ಡಿಫ್ರೆನ್ಸ್? ಸೊ ಇದೆರಡು ನನ್ನ ಸಣ್ಣ ಪ್ರಶ್ನೆ ಸರ್. ಥ್ಯಾಂಕ್ ಯು ಸರ್. ಅನೂಪ್ ಅವರಲ್ವಾ? ಹೌದು. ಅನೂಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶನ್. ನಿಮ್ಗೊಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅನ್ನೋದಕ್ಕೆ ಕೇಳಿ ನೀವು ಹೇಳಿದ್ದು ತುಂಬಾ ಖುಷಿ ಆಯಿತು. ಯಾಕೆಂದರೆ ಸಾಕಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ತುಂಬುವಂಥ ಇನ್ಸ್ಟಿಟ್ಯೂಟ್ ಅಂದರೆ ನಮ್ಮ ಪ್ಲೇಸು. ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿರೋರು ನಿಮ್ಮ ಇನ್ಸ್ಟಿಟ್ಯೂಟಿಂದ ತುಂಬಾ ಕಾನ್ಫಿಡೆನ್ಸ್ ಬರಲಿ, ಸ್ಟೇಜ್ ಫಿಯರ್ ಎಲ್ಲ ಹೋಗಲಿ, ಪ್ರತಿಯೊಬ್ರಿಗೂ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಡಿ, ಎಲ್ರಿಗೂ ಎಂಕರೇಜ್ ಮಾಡಿ. ಆ್ಯಂಡ್ ನಿಮ್ಮ ಪ್ರಶ್ನೆ ಬಂದು ನಂದು ಅಂಕಲ್ದು ಯಾವಾಗ ಒಟ್ಟಿಗೆ ಮಾಡೋ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ಪ್ಲ್ಯಾನಿಂಗ್ ನಡೀತಾ ಇದೆ. ನಮ್ಮ ಓನ್ ಬ್ಯಾನರಲ್ಲಿ ಮಾಡ್ತೀವಿ. ಅಂಕಲ್ ಡೇಟ್ಸ್ ಯಾವಾಗ ಫ್ರೀ ಇರುತ್ತೋ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ತೀವಿ. ಮತ್ತು ಇನ್ನೊಂದೇನು ಪ್ರಶ್ನೆ ಕೇಳಿದ್ರಲ್ಲ, ಅದಾದಮೇಲೆ ಮಾರ್ಟಿನ್ ಮತ್ತು ಅದ್ದೂರಿ ಗುಡ್ ಡಿಫ್ರೆನ್ಸು. ಅದ್ದೂರಿಯಲ್ಲಿ ಟಾಕೆಟಿವ್ ಆ್ಯಂಡ್ ಲವರ್ ಬೈ ಕ್ಯಾರೆಕ್ಟರು. ಈ ಸಿನಿಮಾದಲ್ಲಿ ರಿಸರ್ವ್ಡ್ ಆ್ಯಂಡ್ ಸ್ವಲ್ಪ ಸೈಕೆಡೆಲಿಕ್ ಕ್ಯಾರೆಕ್ಟರ್. ಸೊ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದರಲ್ಲಿ ಹುಡುಗಿ ಹಿಂದೆ ಹೋದರೆ ಸ್ಕ್ರಿಪ್ಟ್ ಹಂಗಿತ್ತು, ಇದರಲ್ಲಿ ಗನ್ ಹಿಂದೆ ಹೋಗ್ತಾ ಇದ್ದೀನಿ, ತಿರ್ಗಿ ಸ್ಕ್ರಿಪ್ಟ್ ಹಂಗಿದೆ ಬ್ರೋ. ಒಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ವಿಡಿಯೋ ನೋಡಬೇಕಾದ್ರೆ ಯೂಶ್ವಲಿ ನಾವು ತೋರಿಸ್ತೀವಿ ಸೆಲೆಬ್ರಿಟಿಗಳಿಗೆ, ತುಂಬ ಅವಸರದಲ್ಲಿರ್ತಾರೆ, ಸಮ್ಟೈಮ್ಸ್ ನೋಡೋಕ್ಕಾಗಲ್ಲ. ಬಟ್ ಇವಾಗ ಇಂಟರ್ವ್ಯೂ ಕೂತ್ಕೊಂಡಾಗ ನೀವು ವಿಡಿಯೋ ನೋಡ್ತೀರಾ, ಮತ್ತೆ ಹಿಂದೆ ಹೋಗ್ತೀರಾ, ಅವ್ನು ಏನು ಕೆಲಸ ಮಾಡ್ತಿದ್ದಾನೆ ಅನ್ನೋದು ನೋಟಿಸ್ ಮಾಡ್ತೀರಾ, ಮತ್ತೆ ನಿಮ್ಮ ಬಾಯಲ್ಲಿ ಅವ್ನಿಗೆ ಹೇಳ್ತೀರಾ, ನಿನ್ನ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ಯಪ್ಪ, ನಿನ್ನ ಕಾನ್ಫಿಡೆನ್ಸ್, ನಿನ್ನ ಇನ್ಸ್ಟಿಟ್ಯೂಟಿಂದ ಯಾರೇ ಬಂದರೂ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿ ಅಂತ ಹೇಳ್ತೀರಾ. ಮತ್ತೆ ವಾಪಸ್ ಅವ್ರ ಹೆಸರು ನೋಡೋಕ್ಕೆ ಅಂತ ಮತ್ತೆ ವಿಡಿಯೋದಲ್ಲಿ ಹಿಂದೆ ಹೋಗ್ತೀರಾ. ನನಗೆ ಈ ಥರದ ವಿಷಯದಲ್ಲಿ ತುಂಬ ಇಷ್ಟ ಸರ್ ನೀವು. ಯಾಕಂದರೆ ಲೈಕ್ ಆ ಒಂದು ಪೇಷನ್ಸ್ ಇದೆ ಅಲ್ಲ. ಇವಾಗ ಆಯಿತು ಹೆಸರೇನಪ್ಪ ಅಂತ ಕೇಳಿದ್ರಿ, 1ನೇ ಸರಿ, 2ನೇ ಸರಿ ಕೇಳಿದ್ರಿ, 3ನೇ ಸರಿ ನೀವೇ ನೋಡ್ಬಿಟ್ರಿ. ಸೊ ಲೈಕ್ ಆ ಒಂದು ವಿಷಯ ಇದೆಯಲ್ಲ, ಅದನ್ನ ನಾವು ಕಲಿಬೇಕಾಗಿರೋದು ಇವಾಗ, ಪೇಷನ್ಸ್ ಲೆವೆಲ್ನ. ಸೊ ಮುಂದಿನ ಪ್ರಶ್ನೆ.
ಹಲೋ ಧ್ರುವ ಸರ್, ನಮಸ್ಕಾರ. ಹೇಗಿದ್ದೀರಾ? ನಾನು ಸ್ವಾತಿ ಜಗನ್ನಾಥ್, ಮೇಕಪ್ ಆರ್ಟಿಸ್ಟ್. ಸೊ ನನ್ನ ಒಂದು ಕ್ವೆಶನ್ ಬಂತು. ಸೊ ಎಲ್ಲ ಬಂದಿರೋ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಂದ್ರೆ ಒಂಥರ ಸಾಫ್ಟ್ ಕಾರ್ನರ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಒಂದು ಬಾಂಡಿಂಗ್ ನಿಮ್ಮ ಮಗಳ ಜೊತೆ ಮತ್ತು ನಿಮ್ಮ ಒಂದು ಈ ಬ್ಯುಸಿ ಶೆಡ್ಯೂಲ್ ಮೂವಿ ಶೂಟಿಂಗ್ಲಿದ್ದಾಗ ಬ್ಯುಸಿಯಾಗಿರ್ತೀರ. ಸೊ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಮಗಳ ಜೊತೆ? ಸೊ ಬಾಂಡಿಂಗ್ ಬಾಂಧವ್ಯ ಹೇಗಿದೆ ನಿಮ್ಮ ಮಗಳ ಜೊತೆ? ನನ್ನ ಒಂದು ಕ್ವೆಶನ್. ಸ್ವಾತಿ, ಮೇಕಪ್ ಆರ್ಟಿಸ್ಟ್. ಸ್ವಾತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶನ್. ನನ್ನ ಮಗಳು ಅಫ್ಕೋರ್ಸ್ ನನ್ನ ಫೇವ್ರೆಟ್ ಕೂಡ. ಇಬ್ಬರು ಗಂಡ್ಮಕ್ಳಿದ್ದಾರೆ. ಇಬ್ಬರು ಗಂಡ್ಮಕ್ಳು ಅಫ್ಕೋರ್ಸ್ ದೇ ಆರ್ ಸ್ಪೆಷಲ್. ಬಟ್ ನನ್ನ ಮಗಳು ಶಿ ಈಸ್ ಮೈ ಫೇವ್ರೆಟ್. ಐ ಥಿಂಕ್ ಸೊ. ಹೇಳ್ಬಾರ್ದು ಹಂಗೆ ಮಗನೋ ಮಗಳು ಅಂತ ಹೇಳಿದಾಗ. ಬಟ್ ಮೋಸ್ಟ್ ಆಫ್ ದ ಟೈಮ್ ಐ ವಿಲ್ ಸ್ಪೆಂಡ್ ವಿತ್ ಮೈ ಡಾಟರ್. ಶಿ ಈಸ್ ವೆರಿ ಸ್ಪೆಷಲ್ ಟು ಮೀ. ಬೇರೆ ಯಾವ ಕೆಲಸ ಸ್ಕಿಪ್ ಮಾಡಿದ್ರೂ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸ್ಕಿಪ್ ಮಾಡ್ತಾಯಿಲ್ಲ. ಯೂಶ್ವಲಿ ಎಲ್ಲೋದ್ರೂ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಹರ್. ಸೊ ನನ್ನ ಮಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಫ್ಕೋರ್ಸ್ ಡಾಟರ್ಸ್ ಆರ್ ವೆರಿ ಸ್ಪೆಷಲ್. ಎಸ್ಪೆಷಲಿ ಹೆಣ್ಮಕ್ಳು ಯಾಕೆ ಅಟ್ಯಾಚ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ನಾನು ನನ್ನ ಮಗಳನ್ನ ತಾಯಿ ಅಂತ ಕರಿತೀನಿ. ಏನು ಮಗಳೇ, ಏನು ತಾಯಿ ಅಂತ ಕರಿತೀನಿ. ಸೊ ಆ ಅಟ್ಯಾಚ್ಮೆಂಟ್ ಇದೆ ನನಗೂ ನನ್ನ ಮಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶನ್. ಸರ್ ಯೂಶ್ವಲಿ ಏನಾಗುತ್ತೆ ಅಂದರೆ ಎಲ್ಲರೂ ಸಿನಿಮಾ ನೋಡ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಈ ಡಾಕ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಲೈಕ್ ಕಡಿಮೆ ಪರ್ಸೆಂಟೇಜ್ ಇರುತ್ತೆ ಲೈಫಲ್ಲಿ, ಯಾಕಂದರೆ ಅವ್ರ ಡ್ಯೂಟಿನೇ ತುಂಬ ಇಂಪಾರ್ಟೆಂಟು. ಇಲ್ಲೊಬ್ಬ ಡಾಕ್ಟ್ರ್ ನಿಮಗೆ ಕ್ವಶನ್ ಕೇಳಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಯ್ಯೂಬ್ ಅಂತ. ನಾನು ಧ್ರುವ ಸರ್ಜಾ ಅವರ ತುಂಬ ದೊಡ್ಡ ಅಭಿಮಾನಿ. ನಾನು ಅವ್ರದ್ದು ಅದ್ದೂರಿ, ಬಹುದ್ದೂರು, ಪಗುರು ಎಲ್ಲ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಮತ್ತು ಅವರು ನನಗೆ ಫಿಟ್ನೆಸ್ ತುಂಬ ಇಷ್ಟ ಆಗುತ್ತೆ. ತುಂಬ ವರ್ಕೌಟ್ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನನಗೆ ಅದೇ ನಾನು ಏನು ಕೇಳಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಅವ್ರು ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಮತ್ತು ಅವ್ರ ಬೈಸೆಪ್ಸು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಅವ್ರು ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಕೆಲವೊಂದು ಟಿಪ್ಸ್ ನಮಗೂ ಹೇಳಿದರೆ ನಾವು ಟ್ರೈ ಮಾಡ್ಬೋದು. ಸೊ ಅದಕ್ಕೆ ಸರ್ ನಿಮ್ಮ ಬೈಸೆಪ್ಸ್ ಹಿಂದಿರುವಂಥ ಸ್ವಲ್ಪ ಕೆಲವು ಟಿಪ್ಸು ನಮಗೆ ದಯವಿಟ್ಟು ಹೇಳಿ. ಡಾಕ್ಟರ್ ಅಯ್ಯೂಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶನ್. ಆ್ಯಂಡ್ ಥ್ಯಾಂಕ್ಸ್ ನೀವು ಟೈಮ್ ಕೊಟ್ಟು ಸಿನಿಮಾ ನೋಡ್ತಾ ಇರೋದಕ್ಕೆ. ನಿಜವಾಗ್ಲೂ ಖುಷಿ ಆಯಿತು. ಏನು ಬೈಸೆಪ್ಸಿಂದ ಏನು ದೊಡ್ಡ ಸೀಕ್ರೆಟ್ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಯೂಶ್ವಲಿ ಎಲ್ಲರೂ ವರ್ಕೌಟ್ ಮಾಡಬೇಕಾದ್ರೆ ಸ್ಮಾಲ್ ಮಸಲ್ಸ್ ಅಂತ ಆರ್ಮ್ಸ್ ಅಂದರೆ ಬೈಸೆಪ್ಸು ಟ್ರೈಸೆಪ್ಸು ಒಟ್ಟಿಗೆ ಮಾಡ್ತಾರೆ. ನಾನು ಬೈಸೆಪ್ಸ್ಗೆ ಒಂದು ದಿವಸ ಇಡ್ತೀನಿ, ಟ್ರೈಸೆಪ್ಸ್ಗೆ ಒಂದು ದಿವಸ ಇಡ್ತೀನಿ, ಅದಿರ್ಬೋದು. ಆ್ಯಂಡ್ ಆಲ್ಸೋ ಸೆಕೆಂಡ್ರಿ ಮಸಲ್ಸ್ ಜಾಸ್ತಿ ನಾನು ಆರ್ಮ್ಸ್ಗೆ ಫೋಕಸ್ ಮಾಡ್ತೀನೋ ಏನೋ, ಎಸ್ಪೆಷಲಿ ಟ್ರೈಸೆಪ್ಸ್ ಮಾಡ್ತೀನಿ. ನಿಮ್ಮ ಆರ್ಮ್ಸ್ನ ನೀವು ಗ್ರೋ ಮಾಡಬೇಕು ಅಂದರೆ ಐ ಥಿಂಕ್ ನೀವು ನಿಮ್ಮ ಟ್ರೈಸೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ದಟ್ ಈಸ್ ದ ಕೀ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಪ್ರೋಟೀನ್ ಇರಬೇಕು, ಕರೆಕ್ಟಾಗಿ ಫುಡ್ ಇಂಟೇಕ್ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕು. ಯಾವುದಕ್ಕೂ ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಏನಾದರೂ ತೊಗೊಂಡ್ರೆ ಕೊನೆಯದಾಗಿ ನಿಮ್ಮ ಹತ್ರನೇ ಬರಬೇಕಾಗತ್ತೆ. ಹಾಯ್ ಸರ್, ನಮಸ್ಕಾರ. ನನ್ನ ಹೆಸರು ರಾಕಿ ಅಂತ. ನಾನು ಹಾಸನಿಂದ ಮಾತಾಡ್ತಿರೋದು. ಅದ್ದೂರಿ ಮೂವಿನ ನಾನು ನಿಮ್ಗೆ ದೊಡ್ಡ ಫ್ಯಾನು. ನಿಮ್ಮ ಸ್ಟೈಲಿಗಾಗಿರ್ಬೋದು, ನಿಮ್ಮ ಡ್ಯಾನ್ಸ್ಗಾಗಿರ್ಬೋದು, ನಿಮ್ಮದೊಂದು ಫೈಟ್ಗಾಗಿರ್ಬೋದು ದೊಡ್ಡ ಫ್ಯಾನ್ ಸರ್ ನಾನು. ನಂದೊಂದು ಚಿಕ್ಕ ಕ್ವಶನ್ ಸರ್, ಏನಪ್ಪ ಅಂದರೆ ನೀವು ಡೈಲಿ ಎದ್ದೇಳ್ತಿರೋಲ್ಲ ಮಾರ್ನಿಂಗಿಂದ ಹಿಡಿದು ನೈಟ್ ಮಲ್ಗೋವರೆಗೂ ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ನಿಮ್ಮದೊಂದು ಬಾಡಿ ಬಗ್ಗೆ ಆಗಿರ್ಬೋದು, ಯಾವ ಥರ ಕೇರ್ ತೊಗೊತೀರಾ ಅನ್ನೋದು ತಿಳ್ಕೊಳೋ ಆಸೆ ಸರ್. ಪ್ಲೀಸ್ ಹೇಳ್ತೀರಾ? ರಾಕಿ ಬ್ರೋ, ಹಾಸನಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ, ಕುಟುಂಬಕ್ಕೆ ನನ್ನ ರಿಗಾರ್ಡ್ಸ್ನ ತಿಳಿಸಿ. ಅಕ್ಟೋಬರ್ 11ಕ್ಕೆ ಸಿನಿಮಾ ನೋಡಿ. ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಟಾರ್ಗೆಟ್ ಏನಾದರೂ ಮಾಡಿದ್ರೆ ಇಷ್ಟು ದಿವಸದಲ್ಲಿ ಇಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ವೆಯ್ಟ್ ಗೇನ್ ಮಾಡಬೇಕು ಅಂದಾಗ ಸ್ವಲ್ಪ ಪ್ರಿನ್ಸಿಪಲ್ಡ್ ಆಗಿರುತ್ತೆ, ಡಿಸಿಪ್ಲಿನ್ ಇರುತ್ತೆ. ಇಲ್ಲ ಅಂದರೆ ಇವಾಗ ಸಿನಿಮಾ ರಿಲೀಸ್ ಹತ್ತಿರ ಬಂತು, ಈಗಂತೂ ಚಿತ್ರಾನ್ನ ಆಗೋಗಿದೆ. ಒಂದು 3-4 hours ಮಲಗ್ತೀವಿ ಅಷ್ಟೇ. ವರ್ಕ್ ಮಾಡ್ತಾಯಿದ್ದೀವಿ, ಅಂದರೆ ಡೇ ನೈಟ್ ವರ್ಕ್ ಮಾಡ್ತಾಯಿದ್ದೀವಿ. ನೆಕ್ ಟು ನೆಕ್ ಇರೋದ್ರಿಂದ ಡೇ ನೈಟ್ ವರ್ಕ್ ಮಾಡ್ತಾಯಿದ್ದೀವಿ. ಡಿಸಿಪ್ಲಿನ್ ಇಂಪಾರ್ಟೆಂಟು ಅಷ್ಟೇ ಬ್ರೋ. ನಿಮ್ಮ ಕ್ವೆಶನ್ಗೆ ಅದೇ ಆನ್ಸರ್. ನಮಸ್ತೆ ಧ್ರುವ ಸರ್ಜಾ ಸರ್, ನನ್ನ ಹೆಸರು ಭಾನುಪ್ರಕಾಶ್ ಅಂತ.
ನಾನು ನಿಮ್ಮ ಆ್ಯಕ್ಷನ್ ಅಭಿಮಾನಿ. ತಾವು ಯಾತಕ್ಕೆ ತಾವು ಹಗಲೆಲ್ಲ ನಿಲ್ಲಿಸ್ಕೊಳ್ಳೋ ಆಂಜನೇಯ ಸ್ವಾಮಿ ಪಾತ್ರನ ಮಾಡಿ ಎಲ್ಲ ಜನಗಳನ್ನೂ ಎಂಟರ್ಟೈನ್ ಮಾಡಬಾರ್ದು ಅಂತ ನನ್ನ ಮನದ ಪ್ರಶ್ನೆ. ನಮಸ್ಕಾರ ಸರ್. ಭಾನುಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶನ್ ಆ್ಯಂಡ್ ಹಾಯ್. ನೀವು ಕೇಳಿರೋದು ನನಗೆ ಮನ್ಸಿಗೆ ತುಂಬ ಹತ್ತಿರ ಆಗೋಂಥ ಕ್ವೆಶನ್ ಆ್ಯಂಡ್ ಆಲ್ಸೋ ತುಂಬ ಸೆನ್ಸಿಟಿವ್ ಕ್ವೆಶನ್. ನನಗೆ ಆಂಜನೇಯನ ಪಾತ್ರ ಮಾಡೋದಕ್ಕೆ ಎಷ್ಟಿಷ್ಟನೋ ಅದಕ್ಕಿಂತ ಹೆಚ್ಚು ಏನು ಅಂದರೆ ಅದಕ್ಕಿಂತ ಜಾಸ್ತಿ ಭಯ. ಯಾಕೆಂದರೆ ಆಂಜನೇಯನ ಪಾತ್ರ ಮಾಡಿದ್ರೆ ಅಫ್ಕೋರ್ಸ್ ನಾನು ನಾನ್ ವೆಜ್ ತಿನ್ನಲ್ಲ, ಸೂಪರಾಗಿ ವರ್ಕೌಟ್ ಮಾಡಬೇಕು, ಎಕ್ಸ್ಟ್ರಾಡಿನರಿ ಬಾಡಿ ಮಾಡಬೇಕು, ತುಂಬಾ ಡಿಸಿಪ್ಲಿನ್ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಮಾಡಬೇಕು ಅಂದ್ರೇ ಒಂದು ವಿಲ್ ಪವರ್ ಇರಬೇಕು. ಈ ಪಾತ್ರ ನಾನು ಮಾಡಬೇಕು ಅಂದಾಗ ಆಗುತ್ತೋ ಅಥವಾ ಆ ದೇವರ ಅನುಗ್ರಹ ಇದ್ದರೆ ಆಗತ್ತೆ ಅಂತ ಹೇಳಿದ್ರೆ ಇಷ್ಟಪಡ್ತೀನಿ. ದೇವರೇ ಮಾಡಿಸ್ಕೊಳ್ತಾರೆ ಬ್ರೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಕ್ವೆಶ್ಚನ್. ಹಾಯ್ ಸರ್, ನನ್ನ ಹೆಸರು ಮೀನಾ ಹೆಗ್ಡೆ ಅಂತ. ನನ್ನ ಕ್ವಶನ್ ಬಂದುಬಿಟ್ಟು, ಈ ಮಾರ್ಟಿನ್ ಮೂವಿಗೋಸ್ಕರ ಹೇಗೆ ವರ್ಕೌಟ್ ಮಾಡಿದ್ರಿ, ಹೇಗೆಲ್ಲ ಅಂದರೆ ಎಷ್ಟು ಮಂತ್ ತಗೊಂಡ್ರಿ, ಒಂದು ಮಾರ್ಟಿನ್ ಲುಕ್ ಬರೋಕ್ಕೆ ನೀವು ಹೇಗೆಲ್ಲ ತಯಾರಿ ಮಾಡಿದ್ರಿ ಅಂತ ಗೊತ್ತಾಗಬೇಕಿತ್ತು. ಗೊತ್ತಾಗುತ್ತೆ ಮೀನಾ ಮೇಡಮ್. ಈಗ ಯಾಕೆಂದರೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶ್ಚನ್. 1.5 ತಿಂಗಳು ವರ್ಕೌಟ್ ಮಾಡಿದೆ ಮೇಡಮ್. ಹೆವಿ ವೆಯ್ಟ್ಸ್ ಮಾಡಿದ್ವಿ, ಚೆನ್ನಾಗಿ ತಿಂತಾಯಿದ್ದೆ, 2 ಟೈಮ್ ವರ್ಕೌಟ್ ಮಾಡ್ತಾಯಿದ್ದೆ. 110 kg ಆದೆ ಈ ಸಿನಿಮಾಗೆ. 22 kgs ಐ ಹ್ಯಾಡ್ ಟು ಪುಟ್ ಆನ್. ಫುಲ್ ಹ್ಯೂಜಾಗಿ ಕಾಣಿಸ್ಬೇಕು ಅಂತ ಹೇಳಿದರು. ಸ್ಕ್ರಿಪ್ಟ್ ಅದು ಡಿಮ್ಯಾಂಡ್ ಮಾಡ್ತು. ಸೊ 1.5 ತಿಂಗಳು ಹಾರ್ಡ್ಲಿ 2 months ತೊಗೊಂಡೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಕ್ವಶನ್ ಇದೆ. ಇವರು ಆರುಮುಗ ಅಭಿಮಾನಿ. ನೋಡ್ತಾ ಇದ್ದೆ, ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನೆನೆ ಈ ಜಗಕ್ಕೆ ಕರ್ಕೊಂಬಂದಿದ್ದು. ನಿನ್ನೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್, ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ಇಲ್ದೇರು ನಿನ್ನ ಡಿಸ್ಟ್ರಿಕ್ಕಿಗೆ, ಕರ್ನಾಟಕ ಮ್ಯಾಪ್ ಇಲ್ದೇರು ನಿನ್ನ ಊರಿಗೆ ಕರೆಸಿ ನನಗೆ ಹಾಕ್ಬಿಟ್ಟಲ್ವಾ? ಹೀಗೆ ಮಾಡ್ತೀಯಾ? ಇದು ನನ್ನೂರು, ನನ್ನೀರೆ. ನಾನು ಬೆಂಗಳೂರಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಅರ್ಬನೆಲ್ಲ ನಡಗೋಗುತ್ತೆ. ಕೈ ಎತ್ತಿ ತಾಡ್ದ ಅಂದರೆ ರಿಯಲ್ ಸೆಟ್ ಎದುರೋಗುತ್ತೆ. ಇದು ಮಾರ್ಟಿನ್ ಕೋಟೆ ಕಣ. ಒಂದಲ್ಲ ಎರಡಲ್ಲ 10 ಹಲವಾರು ದೇಶಗಳಲ್ಲಿ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆ. ನಿಮ್ಗೋಸ್ಕರ ಕಳಿಸಿರೋದು ಅಭಿಮಾನಿ. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಆರುಮುಗಂ ಶಶಾಂಕ್ ಅಂತ. ಆರುಮುಗಂ ಶಶಾಂಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ನೋಡಿದ್ರು ಸೂಪರ್ ಖುಷಿ ಪಡೋರು. ಅದಕ್ಕಿಂತ ಹೆಚ್ಚಾಗಿ ನಾನು ಖುಷಿ ಪಡ್ತಾ ಇದ್ದೀನಿ, ಯಾಕೆಂದರೆ ಅವ್ರ ಡೈಲಾಗಲ್ಲಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ರ. ಲವ್ ಯು, ದಿಸ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಕೊನೆಯ ಪ್ರಶ್ನೆ. ಹಲೋ, ಹಾಯ್ ಧ್ರುವ ಸರ್, ನಮಸ್ಕಾರ. ನಾನು ನಿಮ್ಮ ಅಭಿಮಾನಿ ಮಾತಾಡ್ತಾ ಇರೋದು ಗದಗ ಜಿಲ್ಲೆ ರೋಣದಿಂದ. ಮಾರ್ಟಿನ್ ಟ್ರೈಲರಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿದಿರಲ್ಲ, ನನಗೋಸ್ಕರ ಇನ್ನೊಂದು ಸರಿ ಹೇಳಿ. ಟ್ರೈಲರಲ್ಲಿರೋ ಡೈಲಾಗ್ ಹೇಳ್ಬೇಕಂತ. ಏನು ಸರ್ ಹೆಸರು? ಶರಣು ಅವರೇ, ಹಾಯ್. ಟ್ರೈಲರಲ್ಲಿ ಯಾವ ಡೈಲಾಗ್ ಇರೋದು? ಅದೇ ಸರ್, ಡೋಂಟ್ ಟೀಚ್ ಅ ಫಾದರ್. ಅಷ್ಟೇ ಸರ್, ಮುಗೀತು. ಅಷ್ಟೇ ಹೇಳಿದ್ದೀರ. ಡೋಂಟ್ ಟೀಚ್ ಫಾದರ್ ಹೌ ಟು ಫೈಟ್. ಸೂಪರ್ ಫೈಟ್ ಸರ್. ಇವಾಗ 3 ಮೂಮೆಂಟ್ಸ್ ಇದೆ ನಿಮ್ಮದು, ಗೋಲ್ಡನ್ ಮೂಮೆಂಟ್ಸ್. ಅದು ಫಸ್ಟ್ ಮೂಮೆಂಟ್ ಒಂದು ತೋರಿಸ್ಬಿಡ್ತೀನಿ, ಯಾಕಂದರೆ ಇದು ನನಗೆ ತುಂಬ ಇಷ್ಟ ಆಗಿದ್ದು. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ, ಪಾಪ ಕರ್ಮವ ಕಳೆದು ಬಿಡು, ನಾನು ಹೇಳ್ತೀನಿ ಸರ್ ಏನು ಅಂತ. ನಿಂದು ದೊರೆ. ಹೇಳ ಸರ್, ಸಾವಿರಾರು ಕ್ಯಾಮ್ರಾಗಳಿರುತ್ತೆ ಆಯಿತಾ. ನೀವು ಒಬ್ಬ ಅಭಿಮಾನಿನ ಪಕ್ಕದಲ್ಲಿ ನಿಂದಿರ್ಸ್ಕೊತೀರ, ಅವ್ನು ಚಸ್ಮಾ ಹಾಕ್ಕೋತಾನೆ, ಗ್ಲಾಸ್ ಹಾಕ್ಕೋತಾನೆ. ಬಟ್ ನೀವು ಅವನಿಗೆ ಕೈ ಕೊಡ್ತೀರಾ. ಕೊಡೋಕ್ಕಿಂತ ಮುಂಚೆ ಅಲ್ಲಿ ಸಂಗೊಳ್ಳಿ ರಾಯನ ಫೋಟೋ ಇದೆ, ಅದಕ್ಕೊಂದು ನಮಸ್ಕಾರ ಮಾಡ್ತೀರಾ. ಸೊ ಅದು ಬ್ಯೂಟಿಫುಲ್ ಮೂಮೆಂಟ್ ಅಂತ ನಾವು ಸೆಲೆಕ್ಟ್ ಮಾಡಿರೋದು. ಸೊ ನಿಮಗೆ ಆ ಕ್ಷಣದ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಹಿಂಗೆ ವಿಡಿಯೋ ಮಾಡಿ ಹಿಂಗೆ ಆಚೆ ಬಂದು ನೋಡಿ, ಹಿಂಗೆ ನೋಡಿ ಸರ್, ಅದು ಸಾಂಗ್ನ ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಅಭಿಮಾನಿ ಕೈ ಕೊಡಲ್ಲ, ನೀವು ಫಸ್ಟ್ ನಮಸ್ಕಾರ ಮಾಡ್ತೀರಾ, ನಂತರ ಕೈ ಕೊಡ್ತೀರಾ. ಇಲ್ಲ, ರಾಯಣ್ಣ ಅಲ್ವಾ ನಮ್ಮ ಮನೆ ದೇವರು, ಸಂಗೊಳ್ಳಿ ರಾಯಣ್ಣ. ಓಕೆ, ನನ್ನ ಫೇವ್ರೇಟ್ ಕೂಡ.
ಸೊ ಅದನ್ನ ನೋಡಿದ ತಕ್ಷಣ ಖುಷಿ ಆಗುತ್ತೆ, ಈ ನಮ್ಮವರು ನಮ್ಮ ಹುಡುಗ ಅಂತ ಅನ್ಸುತ್ತೆ. ಓಕೆ ಆ್ಯಂಡ್ ಅದನ್ನು ಹಾಕೊಂಡು ಬಂದಿದ್ದಾರಲ್ಲ, ಇವನ್ ಐ ಫೀಲ್ ಪ್ರೌಡ್. ಓಕೆ, ರೀಸೆಂಟಾಗಿ ವೈರಲ್ ಆದಂಥ ಈ ವಿಡಿಯೋ, ಇಬ್ರು ಮಕ್ಕಳು ಒಟ್ಟಿಗೆ ಆಟ ಆಡ್ತಿರೋಂಥ ಒಂದು ವಿಡಿಯೋ ಮೇಘನಾ ಮೇಡಮ್ ಶೇರ್ ಮಾಡಿದ್ರು. ಸೊ ಇದನ್ನ ನೋಡಿದಾಗ ಎತ್ಕೋತೀನಿ ಅಂತ ಇರ್ತಾನೆ ರಾಯನು, ಸೊ ಕೆಳಗಡೆ ಗ್ರೀವ ಮಲಗಿರ್ತಾರೆ. ಸೊ ಹೇಗೆ ಅನ್ಸುತ್ತೆ ಸರ್ ಈ ಮೂಮೆಂಟ್ ನೋಡಿದಾಗ? ಎಷ್ಟು ಥರ ನೋಡ್ರಿ ಇವರು ಅಲ್ವಾ? ಆ ಒಂದು ಕ್ಷಣದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಕ್ಷಣದ ಬಗ್ಗೆ ಹೇಳಿ ಸರ್ ನನಗೆ. ನಾನು ನಮ್ಮ ಅಣ್ಣ ಹಿಂಗೆ ಇದ್ದಿದ್ದು, ನಾನು ನಮ್ಮ ಅಣ್ಣ ಹೆಂಗೆ ಬೆಳೆದ್ವು, ಅವರು ಅವ್ರ ತಮ್ಮ ಹಂಗೆ ಬೆಳೀತಾರೆ. ಓಕೆ, ಕೊನೆಯ ವಿಡಿಯೋ ಅದು ಆ್ಯಕ್ಚುಲಿ ಇದು ಆಲ್ರೆಡಿ ನಿಮ್ಗೆ ಎಷ್ಟೋ ಜನ ಕೇಳ್ಬಿಟ್ಟಿದ್ದಾರೆ, ಆದರೆ ನನ್ನ ಕ್ವಶನ್ ಬೇರೆ ಇದೆ. ಜೈ ಹನುಮಾನ್ ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ, ಸರ್ಜ ಬಂದು ಸರ್ಜ ಆಕ್ಷನ್ ಕ್ವೀನ್ ಸರ್ಜ, ಸರ್ಜ ಬಂದು ಸರ್ಜ ಅಣ್ಣ ಧ್ರುವ ಸರ್ಜ, ಹೊಡಿರಿ ನಗರಿ ಎರಡೇ ಎರಡು ಸ್ಟೆಪ್ಪು ಬಿಡೋಣ. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್, ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಸರ್ ನಂದು 2 ಕ್ವಶನ್ ಇದೆ. ಇವಾಗ ನೀವು ಸೆಲೆಬ್ರಿಟಿ ಅಲ್ವಾ? ಈಗ ಯಶ್ ಅವ್ರದ್ದೊಂದು ಲಿಪ್ಸಿಂಗ್ ಹಾಕ್ಬಿಟ್ಟಿರ್ತಾರೆ, ನೋಡೋಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ಅಂತ. ಸೆಲೆಬ್ರಿಟಿ ಆಗಿ ನೋಡಿದಾಗ ಆ ವಿಡಿಯೋ ಹೆಂಗೆ ಅನ್ಸುತ್ತೆ? ಒಬ್ಬ ನಾರ್ಮಲ್ ಪರ್ಸನ್ ನಮ್ಮ ಥರ ಸ್ಕ್ರೋಲ್ ಮಾಡ್ಕೊಂಡು ವಿಡಿಯೋ ನೋಡ್ತಿರ್ತೀರಲ್ವ, ಆವಾಗ ಹೆಂಗೆ ಅನ್ಸುತ್ತೆ? ಯಾಕಂದರೆ ಎಲ್ಲ ಕಡೆನೂ ಇದೇ ಸದ್ದು, ಸರ್ಜಾ ಅಡ್ಡದ್ದೇ ಸದ್ದು. ಸೊ ಆ ಸದ್ದಿನ ಬಗ್ಗೆ ಏನು ಹೇಳ್ತೀರಾ? ಸುಮ್ಮನೆ ಸದ್ದಾಗಲ್ಲ ಅಲ್ವಾ? ನಿಜ ನಿಜ, ನಿಜವಾಗ್ಲೂ ಕಷ್ಟಪಟ್ಟು ಬರ್ತಿರೋದು. ಅವ್ರ ಟ್ಯೂನ್ ಇಷ್ಟ ಆಗಿರ್ಬೇಕು, ಮತ್ತು ಯಾರು ದಡ್ರಲ್ಲ, ಯಾರು ಶೇರ್ ಮಾಡೋರಮ್ಮ. ಸೊ ನಿಜವಾಗ್ಲೂ ಅಷ್ಟು ಮಾಡಿದ್ದಾರೆ ಅಂದರೆ ಅದರಿಂದ ಒಂದು ಟ್ಯಾಲೆಂಟ್ ಇದೆ. ಅವ್ರು ಏನೋ ಮಾಡಿರ್ಬೋದು, ಯಶ್ ಅವ್ರದ್ದು ಲಿಪ್ ಹಾಕಿ ಏನೋ ಮಾಡಿರ್ಬೋದು, ಓಕೆ, ಬಟ್ ನನಗೇನು ಅದು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಅವ್ರಿಗೆ ಅದು ನೋಡಿದಾಗ ಅಯ್ಯೋ ನಿಜವಾಗ್ಲೂ ನಾನು ಅವ್ರಿಗೆ ಟ್ರಬಲ್ ಮಾಡ್ತಾ ಇದ್ದೀನ ಅನ್ನೋದು ಅವ್ರಿಗೆ ಬರಬಾರ್ದು. ಓಕೆ, ಸಿ ಐ ಆಮ್ ಸ್ಟ್ರಾಂಗ್, ಓಕೆ, ನನಗೇನೋ ಆಗಲ್ಲ, ಏನಾದ್ರು ಮಾಡ್ಕೊಳ್ಳಿ. ಥಿಂಕಿಂಗ್ ಅಬೌಟ್ ಅದರ್ ಪರ್ಸನ್. ಅವ್ರು ಹಾಡಿರೋರ್ಗೆ ಏನು ಅನ್ಸುತ್ತೆ ಅಂದರೆ, ಹೌದು ನಿಜವಾಗ್ಲೂ ಧ್ರುವ ಸರ್ಗೆ ನಾವು ಇಷ್ಟು ಟಾರ್ಚರ್ ಕೊಡ್ತಾ ಇದ್ದೀವ ಅಂತ ಅವ್ರು ಅಂದ್ಕೊಂಡ್ರೆ ಇದು ಅವರು ಸ್ಟಾಪ್ ಮಾಡ್ತಾರೆ. ಓಕೆ, ಸೊ ಇದನ್ನು ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ರೀತಿಯೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೂ ಜಾಸ್ತಿ ಮಾಡಲಿ, ಐ ವಿಲ್ ಬಿ ದೇರ್ ಫಾರ್ ದೆಮ್. ಡೆಫಿನೆಟ್ಲಿ ಐ ಆಮ್ ದೇರ್ ಫಾರ್ ದೆಮ್. ಸೊ ಲೈಕ್ ಎಷ್ಟು ಜನ ಅಭಿಮಾನಿಗಳು ಬರ್ತೀರಾ, ಧ್ರುವನ ಹೇಳಿದ್ದಿಷ್ಟೇ, ನನಗೆ ಯಾವುದೇ ತೊಂದರೆ ಆಗಲ್ಲ, ನೀವು ಬಂದು ಹಾಡಾಡಿ ವಿಡಿಯೋ ಮಾಡಿ ಅಂತಲೇ ಹೇಳಿದ್ದು. ಸೊ ಹಾಗಾಗಿ ಅದನ್ನ ಸ್ಟಾಪ್ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ಅವರೇ ಹೇಳಿದ ಮೇಲೆ ಯಾರು ಸ್ಟಾಪ್ ಮಾಡೋಕ್ಕಾಗತ್ತೆ. ಸೊ ಕೊನೆಯದಾಗಿ ಸರ್, ಕೊನೆಯದಾಗಿ ಮುಂಬೈನಲ್ಲಿ ಒಂದು ಆಟೋದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗೆ ಬರ್ತೀರಾ, ಪ್ರೆಸ್ ಮೀಟಿಗೆ ಬರ್ತೀರಾ, ಅದನ್ನು ಒಂದಿಷ್ಟು ಜನ ಗಿಮಿಕ್ ಅಂತ ಅಂತಾರೆ. ಯಾಕಂದರೆ ನಿಮ್ಗೆ ಲೇಟ್ ಆಗಿರುತ್ತೆ, ನೀವು ಹೇಳ್ತೀರಾ ಅದನ್ನ, ನನಗೆ ಲೇಟ್ ಆಯಿತು ಅದಕ್ಕೋಸ್ಕರ ನಾನು ಆಟೋದಲ್ಲಿ ಬಂದೆ ಅಂತ. ಆ ಒಂದು ಕ್ಷಣದ ಬಗ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಏನು ಹೇಳ್ತೀರಾ ಅಂತ? ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ಓಕೆ, ಗಿಮಿಕ್ ಅದನ್ನೇ ಮಾಡ್ತೀನಿ ಅಲ್ವಾ? ಹೌದು, ಬೇರೆಯವ್ರು ಮಾಡೋಕ್ಕೆ ಹೇಳಿ. ಜಯ ಆಂಜನೇಯ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿ ನೀವು ಕೇಳಿದಂಥ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿದ್ರು ಧ್ರುವ ಸರ್. ಹಾಗೆ ಧ್ರುವ ಸರ್ಗೆ ಅಂತಲೇ ನಾನು, ನೀವೆಲ್ಲ ಏನು ಕ್ವಶನ್ಸ್ ಕೇಳಿದಿರಲ್ವ, ನಿಮ್ಗೇನು ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇ ಒಂದೇ ನಿಮಿಷ ಸರ್, ನಿಮ್ಮ ಬಾಸ್ ಗದೆನ ತೊಗೊಂಬಂದಿದ್ದೀನಿ. ವಾವ್, ಸೋ ನೈಸ್. ಯಾವ ಕ್ಯಾಮ್ರಾ ಇದೆಯಪ್ಪ? ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾ ಇದೆನಾ ಸರ್? ಸೋ ಮಚ್. ನಿಮ್ಮ ಕ್ವಶನ್ಸ್ ಎಷ್ಟು ಜನ, 80 ರಿಂದ 90 ಜನ ಕಳಿಸಿದ್ದಾರೆ ಕ್ವಶನ್ಸ್ನ. ನಿಮ್ಮ ಅಭಿಮಾನಿಗಳಿಗೋಸ್ಕರ, ನಿಮ್ಮ ಅಭಿಮಾನಿಗಳಿಂದ ನಾನು ಕೊಡ್ತಾ ಇದ್ದೀನಿ. ಸೊ ವೆರಿ ಆಲ್ ದ ಬೆಸ್ಟ್ ಮಾಲ್ಟಿನ್ಗೆ. ಮಾಲ್ಟಿನ್ ಚಿತ್ರ ಯಾವ ದೇಶದಲ್ಲಿ ರಿಲೀಸ್ ಆಗುತ್ತೆ, ಎಲ್ಲ ದೇಶಕ್ಕೂ, ಇಂಡಿಯಾದಲ್ಲಿ ಒಬ್ಬ ಸ್ಟಾರ್ ಇದ್ದಾನೆ, ಅವ್ನು ಎಲ್ಲ ದೇಶಕ್ಕೂ ರೀಚ್ ಮಾಡೋವಷ್ಟು ತಾಕತ್ತಿದೆ ಅಂತ ಗೊತ್ತಾಗಲಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮಾಲ್ಟಿನ್. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಇಟ್ ಮೀನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಕ್ಟೋಬರ್ 11ನೇ ತಾರೀಕು ಎಲ್ಲರೂ ದಯವಿಟ್ಟು ಮಾರ್ಟಿನ್ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಎಸ್, ಅಕ್ಟೋಬರ್ 11. ಅಕ್ಟೋಬರ್ 11ಕ್ಕೆ ಧ್ರುವನ ಬರ್ತಿದ್ದಾರೆ. ಸೊ ಹಬ್ಬ ಮಾಡೋಕ್ಕೆ ರೆಡಿಯಾಗಿ. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.